ಇನ್ನು ಶಿರಾಡಿ ಘಾಟ್ ರಸ್ತೆಯಲ್ಲಿ ಎರಡು ಕಡೆ ಭೂಕುಸಿತ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಭೂಕುಸಿತ ಇಲ್ಲಿ ಆಗಿರೋದು. ಅಡ್ಡನಗುಡ್ಡ ಹಾಗೂ ದೋಣಿಗಾಲ್ ಎರಡೂ ಕಡೆ ಕೂಡ ರಸ್ತೆಗೆ ಬಂದು ಮಣ್ಣು ಬಿದ್ದಿದೆ. ಸೊ ಹಾಸನ ಜಿಲ್ಲೆ ಸಕಲೇಶಪುರ ಹಾಸನದಲ್ಲಿ ಅಡ್ಡನಗುಡ್ಡ ದೋಣಿಗಾಲ್ ಎರಡೂ ಕಡೆ ಕೂಡ ಬೆಟ್ಟ ಕುಸಿತಿರೋದು. ಧಾರಾಕಾರ ಮಳೆಗೆ ಇವೆಲ್ಲವೂ ಕೂಡ ಈ ಹೆದ್ದಾರಿ ನಿರ್ಮಾಣದ ಸಂದರ್ಭದಲ್ಲಿ ವೈಡ್ನಿಂಗ್ ಮಾಡಿದ್ರು, ಆಗ ಕೊರೆದಿರುವಂಥ ಮಣ್ಣು. ಯಾವಾಗ ಬುಡದಲ್ಲಿ ಈ JCB ಇಟಾಚಿ ಎಲ್ಲ ಬಳಸ್ಕೊಂಡು ಕೊರೆದ್ರು, ಆಗ ಮೇಲಿಂದ ಸಡಿಲಾಗ್ತಾ ಬಂತು ಮಣ್ಣು. ಎಲ್ಲವೂ ಕೂಡ ತಡೆಗೋಡೆ ಇರೋದು ನಿಮ್ಮ ಮೇಲಿರುವಂಥ ಬೆಟ್ಟಕ್ಕೆ ಒಂದು ಕಾಲು ಭಾಗಕ್ಕೂ ಇಲ್ಲ ಅದು ತಡೆಗೋಡೆ. ಹಾಗಾಗಿ ಸಹಜವಾಗಿ ಮೇಲಿಂದ ಮಣ್ಣು ಬಂದು ಈಗ ರಸ್ತೆ ಸೇರ್ತಾ ಇದೆ. ಇನ್ನೂ ಭಾಳಷ್ಟು ಕುಸಿಯುತ್ತೆ, ನೋಡ್ತಾರೆ ಇನ್ನೂ ಕೂಡ ಮೇಲೆ ಕುಸಿಯೋದಕ್ಕೆ ತಯಾರಾಗಿವೆ. ಇದು ಜಸ್ಟ್ ಒಂದು ಸ್ಯಾಂಪಲ್ ಮಾತ್ರ. ಈಗ ತಡೆಗೋಡೆ ನಿರ್ಮಾಣ ಆಗಿದೆ, ಆದರೆ ತಡೆಗೋಡೆ ಯಾವುದೇ ಹಂತಕ್ಕೂ ತಡೀತಾ ಇಲ್ಲ. ಅಲ್ಲಿ ನೀವೀಗ ನೋಡ್ತಿರೋ ಹಾಗೆ ಇನ್ನೂ ಕೂಡ ಕುಸಿಯೋದಕ್ಕೆ ಮೇಲೆ ಮಣ್ಣು ಕಾಯ್ತಾ ಇದೆ. ಸಂಬಂಧಪಟ್ಟಂಥವ್ರು ಆದಷ್ಟು ಬೇಗ ಕ್ರಮ ಕೈಗೊಳ್ಳದೇ ಇದ್ದರೆ ಈ ರಸ್ತೆ ಸಂಪೂರ್ಣ ಈ ಮಳೆಗಾಲಕ್ಕೆ ಬ್ಲಾಕ್ ಆಗುತ್ತೆ. ಶಿರಾಡಿ ಘಾಟ್ನಲ್ಲಿ ಸಂಚಾರ ಮಾಡುವಂಥವ್ರು ಸ್ವಲ್ಪ ವಿಚಾರಿಸ್ಕೊಂಡು ಸಂಚಾರ ಮಾಡಿ, ಈ ಭಾಗದಲ್ಲಿ ಓಡಾಡುವಂಥವ್ರು.